ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್. ಸಿಂಪಲ್ ಪ್ರಾಬ್ಲಮ್ನ ವರ್ಕೌಟ್ ಮಾಡ್ತಾ ಇದ್ವಿ ಇವತ್ತು ನಾವು. ಸಿಂಗಲ್ ಎಂಟ್ರಿ ಕನ್ವರ್ಷನ್ ಇಂಟು ಡಬಲ್ ಎಂಟ್ರಿ ಮಾಡಬೇಕಂದ್ರೆ ಕೆಲವೊಂದು ಮಿಸ್ಸಿಂಗ್ ಐಟಮ್ಸ್ ಇರುತ್ತೆ. ಆ ಮಿಸ್ಸಿಂಗ್ ಐಟಮ್ನ ಫೈಂಡ್ ಔಟ್ ಮಾಡೋದು ಹೀಗೆ ಅನ್ನೋದನ್ನ ಇವತ್ತಿನ ಪ್ರಾಬ್ಲಮಲ್ಲಿ ನಾವು ನೋಡೋಣ. I have taken the one problem. From the following information, prepare total debtors account and total bills receivable account. ನೋಡಿ, ಟೋಟಲ್ ರಿಟಾರ್ಸ್ ಅಕೌಂಟ್ ಟೋಟಲ್ ಬೇಕಾಗಿಲ್ಲ, ಟೋಟಲ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ಕ್ವಶನ್ ಅಲ್ಲಿ ಹೀಗೆ ಕೊಟ್ಟಿದ್ದಾರಲ್ಲ ಹಾಗೆ ನಾನು ಬರ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನಾವು ಇದನ್ನ ಬಿಲ್ಸ್ ರಿಸೀವಬಲ್ ಅಕೌಂಟ್ ಅಂತ ಯೂಸ್ ಮಾಡ್ತೀವಿ. ಬೋತ್ ಆರ್ ಅಸೆಟ್ಸ್, ಎರಡೂ ಸಹ ನಮ್ಗೆ ಅಸೆಟ್ಸ್. ಎರಡು ಅಸೆಟ್ ಆಗಿರೋದ್ರಿಂದ ನಮ್ಗೆ ಏನಾಗುತ್ತೆ, ಅಸೆಟ್ಸ್ ಅಲ್ಲಿ ಸಿಂಪಲ್ ಆಗಿ ನೀವು ತಿಳ್ಕೊಬೇಕಂದ್ರೆ ಬ್ಯಾಲೆನ್ಸ್, ಯಾವ ಬ್ಯಾಲೆನ್ಸು, ಓಪನಿಂಗ್ ಬ್ಯಾಲೆನ್ಸ್, ದಟ್ ಈಸ್ ಅ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬ್ಯಾಲೆನ್ಸ್ ಬ್ರಾಟ್ ಡೌನ್ ನಮಗೆ ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಹಾಗೆ ನಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಅದು ಕ್ರೆಡಿಟ್ ಬ್ಯಾಲೆನ್ಸ್ ಹೋಗುತ್ತೆ. ನಾನು ಅಮೌಂಟ್ ಬರೀತಾ ಇಲ್ಲ, ಜಸ್ಟ್ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ ಅನ್ನೋದನ್ನ ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಬ್ಯಾಲೆನ್ಸ್ ಕ್ಯಾರಿಡ್. ಸೊ ಡೆಟಾಸ್ದು ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸ್ ತೋರಿಸುತ್ತೆ. ಕ್ರೆಡಿಟ್ ಮತ್ತು ಡೆಟಾಸು ಕ್ಲೋಸಿಂಗ್ ಬ್ಯಾಲೆನ್ಸು ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಹಾಗೆ ಇದು ಬಿಲ್ಸ್ ರಿಸೀವಬಲ್ ಸಹ ಅಸೆಟ್ ಆಗಿರೋದ್ರಿಂದ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ, ಸೊ ಅಸೆಟ್ ಆಗಿರೋದ್ರಿಂದ ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಬ್ಯಾಲೆನ್ಸ್ brought down. Same way we are going to get it in the closing balance in the credit side. ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಅಮೌಂಟ್ಗೆ ಆಮೇಲೆ ಹೋಗ್ತೀನಿ. ಜಸ್ಟ್ ನಿಮಗೆ ಒಂದು ಐಡಿಯಾ ಇರಲಿ, ಒಂದು ಅಕೌಂಟ್ ಕೊಟ್ಟಾಗ ಅಕೌಂಟಿಗೆ ಓಪನಿಂಗ್ ಬ್ಯಾಲೆನ್ಸು ಬರಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸು ಬರಬೇಕು. ಸೊ ಎರಡೂ ಅಸೆಟ್ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸು ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸು ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಒನ್ ಬೈ ಒನ್ ನಾವು ಮಾಡ್ತಾ ಹೋಗೋಣ. ಡೆಟಾಸ್ ಆಸ್ ಆನ್ 1/1/2009. 1/1/2009 ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. 1/1 ಅಂತಂದಾಗ ಓಪನಿಂಗ್ ವ್ಯಾಲ್ಯೂ ಆಯಿತು. ಎಷ್ಟಿದೆ ಓಪನಿಂಗ್ ಬ್ಯಾಲೆನ್ಸು? ಇಟ್ ಈಸ್ 1 lakh. ಬಿಲ್ಸ್ ರಿಸೀವಬಲ್ಗೆ ವ್ಯಾಲ್ಯೂ ಎಷ್ಟಿದೆ? ಬಿಲ್ಸ್ ರಿಸೀವಬಲ್ ಆಸ್ ಆನ್ 1/1/2019 ಇಟ್ ಈಸ್ 5,000 we will enter. ಬಿಲ್ಸ್ ರಿಸೀವಬಲ್ ಡಿಸಾನರ್. ನೋಡಿ, ಲಾಸ್ಟ್ ಸೆಷನ್ ಅಲ್ಲಿ ಸಿಂಪಲ್ ಪ್ರಾಬ್ಲಮ್ ಇತ್ತು, ಇಲ್ಲಿ ಬಿಲ್ಸ್ ರಿಸೀವಬಲ್ ಡಿಸಾನರ್ ಆಗಿದೆ. ನಾನು ಫಸ್ಟ್ ಥಿಯರಿ ಸೆಷನ್ ಅಲ್ಲಿ ಹೇಳ್ತಿರ್ಬೇಕಾದ್ರೆ ಜರ್ನಲ್ ಎಂಟ್ರೀಸ್ ಹೇಳ್ಕೊಟ್ಟಿದ್ದೆ. ಇಲ್ಲಿ ಬಿಲ್ ಹಾನರ್ ಆಗಿದೆನಾ, ಇಶ್ಯೂ ಆಗಿದೆನಾ ಏನು ಹೇಳಿಲ್ಲ. ಸ್ಟಾರ್ಟಿಂಗ್ ಬಿಲ್ಸ್ ರಿಸೀವಬಲ್ ಡಿಸಾನರ್ ಅಂತ. ಫಸ್ಟ್ ಬಿಲ್ ಇಶ್ಯೂ ಆಗಿರೋದು ಕೊಡಬೇಕಿತ್ತು, ಆದರೆ ಈ ಪ್ರಾಬ್ಲಮ್ ಅಲ್ಲಿ ಬಿಲ್ ಇಶ್ಯೂ ಆಗಿರೋದು ಕೊಟ್ಟಿಲ್ಲ, ಬಿಲ್ಸ್ ರಿಸೀವಬಲ್ ಡಿಸಾನರ್ ಆಗಿರೋದು ಕೊಟ್ಟಿದ್ದಾರೆ. ಬಿಲ್ಸ್ ರಿಸೀವಬಲ್ ಡಿಸಾನರ್ ಯಾರಿಂದ ಆಯಿತು? ಡಿಸಾನರು ಡೆಟಾಸ್ ಇಂದ. ಸೊ ಡೆಟಾಸ್ ಅಕೌಂಟ್ ಬಿಲ್ಸ್ ರಿಸೀವಬಲ್ ಡಿಸಾನರ್ ಯಾರಿಂದ ಆಯಿತು? ಡೆಟಾಸ್ ಇಂದ ಆಯಿತು. ಏನು ಡಿಸಾನರ್ ಆಗಿದೆ ನಮಗೆ? ಬಿಲ್ಸ್ ರಿಸೀವಬಲ್ ಡಿಸಾನರ್ ಆಗಿದೆ. ಇದನ್ನು ಸ್ವಲ್ಪ ಜರ್ನಲ್ ಎಂಟ್ರೀಸ್ ಕಲ್ತ್ರೆ ಮಾತ್ರ ಈ ಲೆಕ್ಕಗಳು ಮಾಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ, ಇಲ್ಲಾಂದ್ರೆ ಅನಲೈಸ್ ಮಾಡೋ ಕೆಪಾಸಿಟಿ ಇರಬೇಕು. ಬಿಲ್ ರಿಸೀವಬಲ್ ಡಿಸಾನರ್ ಆಗಿದೆ. ಯಾರಿಂದ ಆಗಿದೆ? ಡೆಟಾಸ್ ಇಂದ ಆಗಿದೆ. ಏನು ಡಿಸಾನರ್ ಆಗಿದೆ? BR ಡಿಸಾನರ್ ಆಗಿದೆ. ಡೆಟಾಸ್ ಅಕೌಂಟ್ ಏನಾಗಿದೆ? ಡೆಟಾಸ್ ಅಕೌಂಟ್ ಡೆಬಿಟ್ ಆಗಿದೆ. ಡೆಟಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರೀಬೇಕು. ಏನಂತ ಬರೀಬೇಕು? ಡೆಟಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಟು ಬಿಲ್ಸ್ ರಿಸೀವಬಲ್ ಅಕೌಂಟ್. ನಾನು ಶಾರ್ಟ್ ಫಾರ್ಮ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಬಿಲ್ಸ್ ರಿಸೀವಬಲ್ ಅಕೌಂಟ್ ಇಲ್ಲಿ ಏನಿತ್ತಲ್ಲ ಹಾಗೆ ಡೆಟಾಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್ ಅಕೌಂಟ್. ನೋಡಿ, ಡಬಲ್ ಎಂಟ್ರಿ ಸಿಸ್ಟಮ್. ಫಸ್ಟ್ ಇದಕ್ಕೆ ಅಮೌಂಟ್ ಎಂಟ್ರಿ ಮಾಡೋಣ. ಬಿಲ್ಸ್ ರಿಸೀವಬಲ್ ಡಿಸಾನರ್ಡ್. ಹೌ ಮಚ್ ಅಮೌಂಟ್? ಇಟ್ ಇಸ್ 2000. ಏನು ಹೇಳಿದೆ ನಾನು? ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಅಂತ. ಹಾಗಾದ್ರೆ ಅಲ್ಲಿ ಡಬಲ್ ಎಂಟ್ರಿ ಮಾಡ್ಬೇಕಾದ್ರೆ ಎರಡು ಕಡೆ ಎಂಟ್ರಿ ಇರಬೇಕು. ಒಂದ್ಸತಿ ಡೆಟಾಸ್ ಅಕೌಂಟ್ ಅಲ್ಲಿ ಎಂಟ್ರಿ ಕೊಟ್ಟಾಯ್ತು ನೀವು. ಹಾಗೆ ಇವಾಗ BR ಅಂತ ಕೊಟ್ಟಿದ್ದೀರಾ. BR ಜರ್ನಲ್ ಎಂಟ್ರಿ ಇದೆ. BR ಏನಾಗಿದೆ? ಕ್ರೆಡಿಟ್ ಆಗಿದೆ. ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಏನಾಗಬೇಕು? ಕ್ರೆಡಿಟ್ ಸೈಡ್ ಅಲ್ಲಿ ಏನದು? ಡೆಟಾಸ್ ಅಕೌಂಟ್. ಯಾವ ಅಕೌಂಟ್ ನಾವು ಕಳಿಸಿದೀವಿ, ಯಾರಿಂದ ಡಿಸಾನರ್ ಆಯ್ತು ಅವ್ರ ನೇಮು, ಯಾರವರು? ಡೆಟಾಸ್ ಅಕೌಂಟ್ ವಿತ್ ದ ಸೇಮ್ ಅಮೌಂಟ್. ಮತ್ತೆ ಅಮೌಂಟ್ ಚೇಂಜ್ ಏನಾಗಲ್ಲ, ಸೇಮ್ ಜರ್ನಲ್ ಎಂಟ್ರಿ. ಡೆಟಾಸ್ ಅಕೌಂಟ್ ಡೇಟಾ ಟು BR ಅಕೌಂಟ್. ಡೆಟಾಸ್ ಡೆಬಿಟ್ ಆಗಿದೆ 2000. ಯಾವ್ದ್ರಿಂದ? BR ಇಂದ. BR ಏನಾಗಿದೆ? ಕ್ರೆಡಿಟ್ ಆಗಿದೆ. ಯಾರಿಂದ? ಡೆಟಾಸ್ ಇಂದ 2000. ಆದ್ರೆ ಹೀಗೆ ಬರ್ಕೊಳ್ಳೋದಕ್ಕಿಂತ ಇಲ್ಲಿ ಬ್ರಾಕೆಟ್ ಅಲ್ಲಿ ಏನಾಗಿದೆ ಅಂತ ಬರ್ಕೊಳ್ಳಿ. ಶಾರ್ಟ್ ಫಾರ್ಮ್ ಅಲ್ಲಿ ಬರೀತಾ ಇದ್ದೀನಿ. ಡಿಸ್ ಹಾನರ್
ಡಿಸಾನರ್. ನಿಮ್ಗೆ ಅರ್ಥ ಆಗಲಿ ಏನೋ ಒಂದೇ ಒಂದು ಪರ್ಪಸ್ಗೆ ಬರೆಯೋ ನೆಸಸರಿ ಏನಿಲ್ಲ, ಬರೋದು ತುಂಬ ಒಳ್ಳೇದು. ಯಾಕಂದರೆ ಏನು ಕನ್ಫ್ಯೂಷನ್ ಇರಲ್ಲ, ಕ್ರಾಸ್ ಚೆಕ್ ಮಾಡ್ಕೋಬೇಕಂದ್ರೆ ಸರಿ ಆಗುತ್ತೆ ನಾವು ಎಲ್ಲದಕ್ಕೂ ಎಂಟ್ರಿ ಕೊಟ್ಟಿದ್ದೀವ ಅಂತ. ಡಿಸಾನರ್, ಬಿಲ್ಸ್ ಇಸ್ ರಿಸೀವಬಲ್, ಡಿಸಾನರ್. ಬಿಲ್ಸ್ ರಿಸೀವೇಬಲ್ ಎಂಡಾಸ್ಡ್. ಬಿಲ್ ರಿಸೀವೇಬಲ್ ಏನಾಗಿದೆ, ಎಂಡಾಸ್ಡ್. ಎಂಡಾಸ್ಡ್ ಅಂದರೆ ನಾನು ಆವಾಗಲೇ ಹೇಳಿದ್ದೆ, ಎಂಡಾಸ್ ಮೀನ್ಸ್ ಇಟ್ ಈಸ್ ಅ ಟ್ರಾನ್ಸ್ಫರ್. ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ನಾವು, ಕ್ರೆಡಿಟಾರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ರೆಡಿಟಾರ್ಸ್ ಅಕೌಂಟ್, ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ, ಕ್ರೆಡಿಟಾರ್ಸ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಏನು ಟ್ರಾನ್ಸ್ಫರ್ ಮಾಡ್ತೀವಿ ನಾವು, ಇಟ್ ಈಸ್ ಅ ಬಿ ಆರ್, ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿ ಆರ್ ಅಕೌಂಟ್. ನನಗೆ ಇಲ್ಲಿ ಕ್ವಶನಲ್ಲಿ ಕೇಳಿರೋದು ಎರಡೇ ಅಕೌಂಟು, ಒಂದು ಡೇಟಾಸ್ ಅಕೌಂಟು, ಇನ್ನೊಂದು ಬಿಲ್ಸ್ ರಿಸೀವಬಲ್ ಅಕೌಂಟು. ನಾನು ಹಾಗಾಗಿ ಕ್ರೆಡಿಟಾರ್ಸ್ ಅಕೌಂಟ್ ಮಾಡಿಲ್ಲ. ಕ್ರೆಡಿಟಾರ್ಸ್ ಅಕೌಂಟ್ಗೆ ಈ ಎಂಟ್ರಿ ಹೋಗುತ್ತೆ, ಮಾಡಿದರೆ ಈ ಎಂಟ್ರಿ ಹೋಗುತ್ತೆ. ಇಲ್ಲಿ ಕ್ರೆಡಿಟಾರ್ಸ್ ಅಕೌಂಟ್ ಮಾಡಿಲ್ಲ, ಕೇಳಿರೋದಷ್ಟೇ ಮಾಡ್ತಾ ಇರೋದ್ರಿಂದ. ಯಾಕಂದರೆ ಇದು ನಿಮಗೆ 10 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಯಾವುದಾದ್ರು 2 ಅಕೌಂಟ್ ಮಾತ್ರ ಕೇಳ್ಬೋದು. ಕ್ರೆಡಿಟಾರ್ಸ್ ಅಕೌಂಟ್ ಇಲ್ಲ, ಎಂಟ್ರಿ ನಾನು ಕೊಡೋಕ್ಕಾಗೋದಿಲ್ಲ. ಆದರೆ ಬಿ ಆರ್ ಅಕೌಂಟ್ ಇದೆ. ಬಿ ಆರ್ ಅಕೌಂಟ್ ಏನಾಗಿದೆ, ಇಲ್ಲಿ ಕ್ರೆಡಿಟ್ ಆಗಿದೆ. ಸೊ ನನ್ನ ಕ್ರೆಡಿಟ್ ಸೈಡಲ್ಲಿ ಹೋಗುತ್ತೆ. ಕ್ರೆಡಿಟ್ ಸೈಡಲ್ಲಿ ಬೈ ಆಪೋಸಿಟಲ್ಲಿ ಏನಿದೆ ನನಗೆ, ಕ್ರೆಡಿಟಾರ್ಸ್ ಅಕೌಂಟ್. ಆದರೆ ಇಲ್ಲಿ ನೀವು ಬರ್ಕೊಳ್ಳೋದು ಉತ್ತಮ. ಏನಾಗಿದೆ ಅದು, ಎಂಡಾಸ್ಡ್ ಆಗಿದೆ. ಎಂಡಾಸ್ಡ್, ಎಂಡಾಸ್ಡ್ ಅಂದರೆ ಏನು, ಇಟ್ ಈಸ್ ನಥಿಂಗ್ ಬಟ್ ಅ ಟ್ರಾನ್ಸ್ಫರ್. ಎಂಡಾಸ್ಡ್ ಅಂದರೆ ಟ್ರಾನ್ಸ್ಫರ್ಡ್. ಬಿಲ್ಸ್ ರಿಸೀವಬಲ್ ಎಂಡಾಸ್ಡ್ ಎಷ್ಟು ಅಮೌಂಟ್ ಇದೆ ನಮಗೆ, ಅದು ಬಿಲ್ಸ್ ರಿಸೀವಬಲ್ ಎಂಡಾಸ್, ಇಟ್ ಈಸ್ 3000. ಬಿಲ್ಸ್ ಎಂಡಾಸ್ ಡಿಸಾನರ್ಡ್. ನೀವು ಎಂಡಾಸ್ ಮಾಡಿದ್ರಲ್ಲ, ಡಿಸಾನರ್ ಆಗಿದೆ. ಯಾರು ಎಂಡಾಸ್ ಮಾಡಿರ್ತಾರೆ ಬಿಲ್ನ, ಬಿಲ್ನ ಬಿ ಆರ್ ಡ್ರಾ ಆಗಿರುತ್ತಲ್ಲ, ಯಾರ ಮೇಲೆ ಡ್ರಾ ಆಗಿರುತ್ತೆ, ಡೇಟಾಸ್ ಮೇಲೆ ಡ್ರಾ ಆಗಿರುತ್ತೆ. ಅವರು ಡೇಟಾಸ್ ಪೇ ಮಾಡಬೇಕಿತ್ತು, ಅವ್ರು ಪೇ ಮಾಡಿಲ್ಲದೆ ಇರೋದನ್ನ ನೀವು ಎಂಡಾಸ್ ಮಾಡಿರ್ತಾರೆ. ಡೇಟಾಸ್ ಅಕೌಂಟ್ ಡೇಟಾರ್, ಡೇಟಾಸ್ ಅಕೌಂಟ್ ಡೇಟಾರ್. ಇವಾಗ ಎಂಡಾಸ್ ಆಗಿರೋದು ಡಿಸಾನರ್ ಆಗಿದೆ ಅಂದರೆ ದುಡ್ಡು ಬರೋದಿಲ್ಲ. ಡೇಟಾಸ್ ಅಕೌಂಟ್ ಡೇಟಾ ಟು, ಇಲ್ಲಿ ಎಂಡಾಸ್ ಯಾರಿಗಾಗಿತ್ತು, ಬಿಲ್ಲು ಕ್ರೆಡಿಟಾರ್ಸ್ ಆಗಿತ್ತು. ಸೊ ಕ್ರೆಡಿಟಾರ್ಸ್ ಅಕೌಂಟ್, ಬಿಲ್ಲು ಯಾರಿಗೆ ಎಂಡಾಸ್ ಆಗಿತ್ತು, ಕ್ರೆಡಿಟಾರ್ಸ್ಗೆ. ಎಂಡಾಸ್ ಡಿಸಾನರ್ಡ್, ಬಿಲ್ಲು ಎಂಡಾಸ್ ಆಗಿರೋದು ಡಿಸಾನರ್ ಆಗಿದೆ. ಎಂಡಾಸ್ ಯಾರು ಮಾಡಿರ್ತಾರೆ, ಡೆಟಾರ್ ಇಸ್ ರೆಸ್ಪಾನ್ಸಿಬಲ್ ಟು ಪೇ ದ ಬಿಲ್. ಯಾರಿಗೆ ಎಂಡಾಸ್ ಮಾಡಿದ್ರಿ ನೀವು, ಕ್ರೆಡಿಟಾರ್ಸ್ಗೆ. ಅವರಿಂದ ಡಿಸಾನರ್ ಆಗಿರೋದ್ರಿಂದ ಕ್ರೆಡಿಟಾರ್ಸ್ನ ಮೊದಲು ಡೆಬಿಟ್ ಮಾಡಿದ್ರಿ, ಇವಾಗ ಅವ್ರನ್ನ ಕ್ರೆಡಿಟ್ ಮಾಡಿ. ಕ್ರೆಡಿಟಾರ್ಸ್ ಅಕೌಂಟ್ ಇಲ್ಲದೆ ಇರೋದ್ರಿಂದ ಡೆಟಾರ್ಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ನಾನು ಎಂಟ್ರಿ ಕೊಡಬೇಕು. ಡೆಟಾರ್ಸ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಹೋಗುತ್ತೆ ಟು ಏನದು ಎಂಟ್ರಿ, ಡೆಟಾರ್ಸ್ ಅಕೌಂಟ್ ಡೇಟಾ ಟು ಕ್ರೆಡಿಟಾರ್ಸ್ ಅಕೌಂಟ್, ಡೆಟಾರ್ಸ್ ಅಕೌಂಟ್ ಡೇಟಾ ಟು ಕ್ರೆಡಿಟಾರ್ಸ್ ಅಕೌಂಟ್. ಏನಾಗಿತ್ತು, ಎಂಡಾಸ್ ಡಿಸಾನರ್, ಎಂಡಾಸ್ ಡಿಸ್ಹಾನರ್ಡ್. ಎಂಡಾಸ್ ಆಗಿರೋದು ಡಿಸ್ಹಾನರ್ ಆಗಿದೆ. ಎಷ್ಟು, ಬಿಲ್ ಎಂಡಾಸ್ ಡಿಸಾನರ್, ಬಿಲ್ಸ್ ರಿಸೀವಬಲ್ ಎಂಡಾಸ್, ಬಿಲ್ಸ್ ಎಂಡಾಸ್ ಡಿಸಾನರ್ಡ್, ಇಟ್ ಈಸ್ 1000 rupees. ಕ್ರೆಡಿಟಾರ್ಸ್ ಅಕೌಂಟ್ ಇಲ್ಲ, ನಾನು ಅಕೌಂಟ್ ಪ್ರಿಪೇರ್ ಮಾಡಿಲ್ಲ, ಹಾಗಾಗಿ ಎಂಟ್ರಿ ಇಲ್ಲ. ಕ್ಯಾಶ್ ರಿಸೀವ್ಡ್ ಫ್ರಾಮ್ ಬಿಲ್ಸ್ ರಿಸೀವಬಲ್. ಬಿಲ್ಸ್ ರಿಸೀವಬಲ್ ಇಂದ ನಾವು ಕ್ಯಾಶ್ನ ರಿಸೀವ್ ಮಾಡ್ತೀವಿ. ಬಿಲ್ಸ್ ರಿಸೀವಬಲ್ ಇಂದ ನಾವೇನು ರಿಸೀವ್ ಮಾಡ್ತಾ ಇದ್ದೀವಿ, ಕ್ಯಾಶ್ ರಿಸೀವ್ಡ್. ಎಷ್ಟಿದೆ ಕ್ಯಾಶ್ ರಿಸೀವ್ಡು, ಕ್ಯಾಶ್ ರಿಸೀವ್ಡ್ ಅಂತ ಬಂದಾಗ ನಮಗೆ ಕ್ಯಾಶ್ ಬರ್ತಾ ಇದೆ. ಕ್ಯಾಶ್ ಬರ್ತಾ ಇದೆ, ಯಾವುದರಿಂದ ಬರ್ತಾ ಇದೆ, ಬಿಲ್ಲಿಂದ ಬರ್ತಾ ಇದೆ. ಸೊ ಕ್ಯಾಶ್ ಬರ್ತಾ ಇದೆ ಅಂದಾಗ ಇಲ್ಲಿ ಎಲ್ಲೂ ನಾನು ಪ್ಲೇಸ್ ಬಿಟ್ಟಿಲ್ಲ, ಬೇಕಾದ್ರೆ ಎಂಟ್ರಿ ಹೇಳ್ತೀನಿ. ಕ್ಯಾಶ್ ರಿಸೀವ್ಡ್ ಏನಂತ ಇದೆ ಎಂಟ್ರಿ, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಬಿಲ್ಸ್ ರಿಸೀವಬಲ್. ಕ್ಯಾಶ್ ರಿಸೀವ್ಡ್ ಅನ್ನೋದು ಕ್ಯಾಶ್ ಬರುತ್ತೆ ನನಗೆ. ಕ್ಯಾಶ್ ಡೆಬಿಟ್ ವಾಟ್ ಕಮ್ಸ್ ಇನ್, ಅದೇ ಎಂಟ್ರಿ. ಕ್ಯಾಶ್ ಅಕೌಂಟ್ ಡೇಟಾ ಯಾರಿಂದ ಬರ್ತಾ ಇದೆ, ಫ್ರಾಮ್ ಬಿಲ್ಸ್ ರಿಸೀವಬಲ್, ಫ್ರಾಮ್ ಬಿಲ್ಸ್ ರಿಸೀವಬಲ್. ಸೊ ಕ್ಯಾಶ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್ ಅಕೌಂಟ್. ಬಿಲ್ಸ್ ರಿಸೀವಬಲ್ ಏನಾಗಿದೆ, ಕ್ರೆಡಿಟ್ ಆಗಿದೆ. ಸೊ ಏನಾಗಿದ್ದೀವಿ, ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಕ್ಯಾಶ್ ಅಂತ ಬರೆಯೋ, ಸಾರಿ ಕ್ಯಾಶ್ ಅಂತ ಬರೀಬೇಕು, ಬ್ರಾಕೆಟ್ ಅಲ್ಲಿ ಹೋಗಬೇಕು. ಕ್ಯಾಶ್ ಅಕೌಂಟ್, ಇಟ್ ಈಸ್ BR, ಕ್ಯಾಶ್ ರಿಸೀವ್ಡ್, RECE, ಕ್ಯಾಶ್ ರಿಸೀವ್ಡ್. ಸೊ ಏನಾಗಿದೆ, ಬಿಲ್ಸ್ ರಿಸೀವಬಲ್ ಕ್ರೆಡಿಟ್ ಆಗಿದೆ, ಏನು ಬಂದಿದೆ ನಮಗೆ, ಕ್ಯಾಶ್ ಬಂದಿದೆ, ಹಾಗಾಗಿ ಅದು ರಿಸೀವ್ಡ್ ಆಯಿತು. ಕ್ಯಾಶ್ ರಿಸೀವ್ಡ್ ಫ್ರಮ್ ಬಿಲ್ಸ್ ರಿಸೀವಬಲ್, ಇಟ್ ಈಸ್ 10,000 rupees. ಇಟ್ ಈಸ್ 10,000.
ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್, ಡೆಟಾಸ್ ಇಂದ ಕ್ಯಾಶ್ ರಿಸೀವ್ಡ್ ಮಾಡಿದಾಗಲೂ ಎಂಟ್ರಿ ಅದೇ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಡೆಟಾಸ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಟಾ ಟು ಡೆಟಾಸ್ ಅಕೌಂಟ್. ನಮಗೆ ಕ್ಯಾಶ್ ಬಂದಿರೋದೆ, ಅದರಿಂದ ಕ್ಯಾಶ್ ಡೆಬಿಟ್ ಆಗುತ್ತೆ. ಎಷ್ಟು ಇಲ್ಲಿ ಬೇಕಾದ್ರೆ ಬ್ರಾಕೆಟಲ್ಲಿ ರಿಸೀವ್ಡ್ ಅಂತ ಬೇಕಾದ್ರೆ ಬರ್ಕೊಳ್ಳೋಣ. ಏನು ರಿಸೀವ್ಡಾ ಪೇಡ್ ಅಂತ ಗೊತ್ತಾಗಬೇಕು. ರಿಸೀವ್ಡ್, ಕ್ಯಾಶ್ ರಿಸೀವ್ಡ್ ಎಷ್ಟು ರಿಸೀವ್ ಮಾಡಿದ್ದೀವಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ ದಟ್ ಈಸ್ 80,000. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ ಇಟ್ ಈಸ್ 80,000. ನೆಕ್ಸ್ಟ್ ಚೆಕ್ ರಿಸೀವ್ಡ್ ಫ್ರಮ್ ಕಸ್ಟಮರ್. ಕಸ್ಟಮರ್ ಅಂತಂದ್ರೆ ನಿಮಗೆ ಗೊತ್ತಿರಬೇಕು, ಕಸ್ಟಮರ್ ಅಂತಂದ್ರೆ ಇನ್ಯಾರು ಅಲ್ಲ ಡೆಟಾರ್ ಅಂತ ನಿಮ್ಗೆ ಏನು ಗೊತ್ತಿರಬೇಕು. ಕಸ್ಟಮರ್ ಅಂತಂದ್ರೆ ಡೆಟಾರ್ ಅನ್ನೋದು ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಆಗಿರಬೇಕು. ಕಸ್ಟಮರ್ ಅಂತಂದ್ರೆ ಇನ್ಯಾರು ಅಲ್ಲ ನಮ್ಮ ಡೆಟಾರ್. ಸಪ್ಲೈಯರ್ ಅಂತಂದ್ರೆ ನಮ್ಮ ಕ್ರೆಡಿಟಾರ್. ಸಪ್ಲೈಯರ್ ಅಂತಂದ್ರೆ ಕ್ರೆಡಿಟಾರ್, ಕಸ್ಟಮರ್ ಅಂದ್ರೆ ಡೆಟಾರ್. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ ನಮಗೆ, ಚೆಕ್ ರಿಸೀವ್ಡ್ ಫ್ರಮ್ ಕಸ್ಟಮರ್ ₹20,000. ಚೆಕ್ ಅಂತಿರೋದ್ರಿಂದ ಅದನ್ನ ನಾನು ಏನಂತ ಹಾಕೋತಾ ಇದ್ದೀನಿ, ಬ್ಯಾಂಕ್ account. What we have done, we have received check received from customer 20,000. check dishonored. ಚೆಕ್ ಬಂದ್ರೆ ಈ ಕಡೆ ಹಾಕೋತೀವಿ, ಡಿಸಾನರ್ ಆದ್ರೆ ಈ ಸೈಡ್ ಅಲ್ಲಿ. ನಮಗೆ ಚೆಕ್ ಡಿಸಾನರ್ ಆಯ್ತು. ಎಂಟ್ರಿ ಕೊಟ್ಟಿದ್ದೀನ, ಹೌದು, ಇಲ್ಲಿ ಎಂಟ್ರಿಗೆ ಪ್ಲೇಸ್ ಬಿಟ್ಟಿದ್ದೀನಿ. ಚೆಕ್ ಡಿಸಾನರ್. ಚೆಕ್ ಡಿಸಾನರ್ ಯಾರಿಗೆ ಇಂದ ಚೆಕ್ ಡಿಸಾನರ್ ಆಯಿತು, ಡೆಟಾಸ್ಗೆ ಚೆಕ್ ಡಿಸಾನರ್ ಆಯಿತು. ಡೆಟಾಸ್ ಅಕೌಂಟ್ ಡೆಟಾ ಟು ಚೆಕ್ ಡಿಸಾನರ್ ಆಗಿರೋದ್ರಿಂದ ಟು ಬ್ಯಾಂಕ್ ಅಕೌಂಟ್. ನೋಡಿ ಇನ್ನೊಂದ್ಸತಿ, ಬ್ಯಾಂಕ್ ಅಕೌಂಟ್ ಇಲ್ಲಿ ಏನಿದೆ, ಚೆಕ್ ರಿಸೀವ್ಡ್ ಚೆಕ್ ರಿಸೀವ್ ಆದಾಗ ನೀವು ಕ್ರೆಡಿಟ್ ಸೈಡ್ ಅಲ್ಲಿ ಬರ್ದಿದ್ದೀರಾ, ಡಿಸಾನರ್ ಆದಾಗ ಅದ್ರ ಅಪೋಸಿಟ್ ಸೈಡ್ ಅಲ್ಲಿ ಎಂಟ್ರಿ ಕೊಟ್ರೆ ಆಯ್ತು. ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಇರಲಿ, ಏನಾಗಿದೆ ಅಂತದ್ದು, ಚೆಕ್ ಡಿಸಾನರ್. ಚೆಕ್ ಡಿಸಾನರ್. ಹೌ ಮಚ್ ಇಸ್ ದ ಚೆಕ್ ಡಿಸಾನರ್? ದಟ್ ಇಸ್ 2,000 rupees. ಚೆಕ್ ಡಿಸಾನರ್. ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್ ಯಾವಾಗ ಆಗುತ್ತೆ, ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡಿದ್ವಿ. ಬ್ಯಾಡ್ ಡೆಟ್ಸ್ ಯಾವಾಗ ಆಗುತ್ತೆ, ನಾವು ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಆಗುತ್ತೆ. ನಾವು ಕ್ರೆಡಿಟ್ ಸೇಲ್ಸ್ ಯಾರಿಗೆ ಮಾಡ್ತೀವಿ, ಕ್ರೆಡಿಟ್ ಸೇಲ್ಸ್ ನಾವು ಮಾಡೋದು ನಮ್ಮ ಡೆಟಾಸ್ಗೆ. ಬ್ಯಾಡ್ ಡೆಟ್ಸ್ 2,500. ಬ್ಯಾಡ್ ಡೆಟ್ಸ್ 2,500. ಡಿಸ್ಕೌಂಟ್ ಅಲೋಡ್. ಡಿಸ್ಕೌಂಟ್ ಅಲೋಡ್. ವಿಲ್ ಅಲೋ ದ ಡಿಸ್ಕೌಂಟ್ ಟು ಅವರ್ ಕಸ್ಟಮರ್. ನಮ್ಮ ಕಸ್ಟಮರ್ ಯಾರು, ನಮ್ಮ ಡೆಟಾಸ್. ನಮ್ಮ ಡೆಟಾಸ್ಗೆ ನಾವೇನು ಮಾಡ್ತೀವಿ, ಡಿಸ್ಕೌಂಟ್ನ ಅಲೋ ಮಾಡ್ತೀವಿ. ಸೊ ಇಟ್ ಈಸ್ ಅ ಡಿಸ್ಕೌಂಟ್ ಅಲೋಡ್ ಅಕೌಂಟ್. ಡಿಸ್ಕೌಂಟ್ ಅಲೋಡ್ ದಟ್ ಈಸ್ 500. ಯಾಕೆ ಡಿಸ್ಕೌಂಟ್ ಅಲೋಡ್ ಇಲ್ಲಿ ಬರುತ್ತೆ, ಡಿಸ್ಕೌಂಟ್ ಅಲೋಡ್ ಜರ್ನಲ್ ಎಂಟ್ರಿ ಹೇಳಿದಾಗ ಡಿಸ್ಕೌಂಟ್ ಅಲೋಡ್ ಅಕೌಂಟ್ ಡೇಟಾ ಟು ಡೆಟಾಸ್ ಅಕೌಂಟ್. ಸೊ ಡೆಟಾಸ್ ಅಕೌಂಟ್ ಏನಾಗಿದೆ, ಕ್ರೆಡಿಟ್ ಆಗಿದೆ. ಡಿಸ್ಕೌಂಟ್ ಅಲೌಡ್ ಇಲ್ಲಿ ಬಂದಿದೆ. ಡಬಲ್ ಎಂಟ್ರಿ ಸಿಸ್ಟಮ್ ಇನ್ನೆಲ್ಲಿ ಬರುತ್ತೆ, ಡಿಸ್ಕೌಂಟ್ ಅಲೌಡ್ ಅಕೌಂಟ್ ಅಲ್ಲಿ ಇದನ್ನ ಎಂಟ್ರಿ ಮಾಡ್ಕೋತಾರೆ. ಡಿಸ್ಕೌಂಟ್ ಅಕೌಂಟ್ ಅಲ್ಲಿ ಇದನ್ನ ಎಂಟ್ರಿ ಆಗಿರುತ್ತೆ. ಇಲ್ಲಿ ನಾವೆಲ್ಲ ಅಕೌಂಟ್ ಮಾಡ್ತಾ ಇಲ್ಲ, ಎಲ್ಲೆಲ್ಲಿ ಮಿಸ್ಸಿಂಗ್ ಇದೆ ಐಟಮ್ಸ್ ಫೈಂಡ್ ಔಟ್ ಮಾಡಕ್ಕೆ ಏನ್ ಬೇಕು ಅದನ್ನ ಮಾಡ್ತಾ ಇದೀವಿ. ಸೊ ಡಿಸ್ಕೌಂಟ್ ಅಲೌಡ್. ಸೇಲ್ಸ್ ರಿಟರ್ನ್. ಸೇಲ್ಸ್ ಯಾರಿಗೆ ಮಾಡಿರ್ತೀವಿ ನಾವು, ಸೇಲ್ಸ್ ನಮ್ಮ ಕಸ್ಟಮರ್ಸ್ ಅಂದ್ರೆ ನಮ್ಮ ಡೆಟಾಸ್ಗೆ ಸೇಲ್ಸ್ ಮಾಡಿರ್ತೀವಿ, ಅದು ಸೇಲ್ಸ್ ರಿಟರ್ನ್ ಆಗಿದೆ. ಜರ್ನಲ್ ಎಂಟ್ರಿ ಸೇಲ್ಸ್ ರಿಟರ್ನ್ ಅಕೌಂಟ್ ಡೇಟಾ ಟು ಡೆಟಾಸ್ ಅಕೌಂಟ್. ಸೊ ಸೇಲ್ಸ್ ರಿಟರ್ನ್ ಅಕೌಂಟ್. ಎಷ್ಟು ಸೇಲ್ಸ್ ರಿಟರ್ನ್ ಆಗ್ತಾ ಇರೋದು, 1,500. ಸೇಲ್ಸ್ ರಿಟರ್ನ್ 1,500. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಅದನ್ನ ಎಂಟರ್ ಮಾಡ್ಬಿಡ್ತೀನಿ. ಯಾವ್ದ್ರದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬಿಲ್ಸ್ ರಿಸೀವಬಲ್. ನಾನು ಅಲ್ಲಿ ಆಲ್ರೆಡಿ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಪ್ಲೇಸ್ ಬಿಟ್ಟಿದ್ದೀನಿ, ಅಲ್ಲಿ ಎಂಟರ್ ಮಾಡ್ತೀನಿ. 50,000 ಬಿಲ್ಸ್ ರಿಸೀವಬಲ್ 15,000. ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ. ಕ್ರೆಡಿಟ್ ಸೇಲ್ಸ್ ಯಾವಾಗ್ಲೂ ನನಗೆ ಡೆಟಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಏನು ಎಂಟ್ರಿ ಹೇಳೋದಾದ್ರೆ, ಡೆಟಾಸ್ ಅಕೌಂಟ್ ಡೇಟಾ ಟು ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಕ್ರೆಡಿಟ್
ಡೆಟಾಸ್ ಅಕೌಂಟ್ ಡೇಟಾ ಟು ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಯಾವಾಗಲೂ ಇದನ್ನ ಬ್ಯಾಲೆನ್ಸ್ ಫಿಗರ್ ಆಗಿ ಕೊಡೋರು, ಆದರೆ ಈ ಪ್ರಾಬ್ಲಮ್ ಅಲ್ಲಿ ಅದನ್ನ ಅವರೇ ಕೊಟ್ಟಿದ್ದಾರೆ. ಈ ರೀತಿ 2 ಅಕೌಂಟು, ಯಾಕಂದ್ರೆ ನಮಗೆ ಬಿ ಆರ್ ಮತ್ತೆ ಡೆಟಾಸ್ ಯಾವಾಗಲೂ ಇಂಟರ್ಲಿಂಕ್ಡ್ ಅಕೌಂಟ್, 2 ಇಂಟರ್ಲಿಂಕ್ ಆಗಿರೋ ಅಕೌಂಟ್ ಆಗಿರೋದ್ರಿಂದ ಅದನ್ನ ನಾನು ಒಟ್ಟೊಟ್ಟಿಗೆ ಕ್ಲೋಸ್ ಮಾಡೋಕ್ಕಾಗಲ್ಲ, 1 by 1 ಮಾಡಬೇಕಾಗತ್ತೆ. ಇವಾಗ ಕ್ಲೋಸ್ ಮಾಡಬೇಕಂದ್ರೆ ನನಗೆ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಯಾವ್ದನ್ನ ಫಸ್ಟ್ ಕ್ಲೋಸ್ ಮಾಡಬೇಕು ಅಂತ ಕ್ವಶನ್ ಬರುತ್ತೆ. ನನಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲಿ ಯಾವ್ದು ಅಕೌಂಟು, ಡೆಟಾಸ್ ಅಕೌಂಟ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಹಾಗಾಗಿ ಇದನ್ನ ನಾನು ಕ್ಲೋಸ್ ಮಾಡೋಕ್ಕಾಗಲ್ಲ. ಆದರೆ ಬಿಲ್ಸ್ ರಿಸೀವಬಲ್ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಇದನ್ನ ನಾನು ಕ್ಲೋಸ್ ಮಾಡ್ತೀನಿ. ಇದನ್ನ ಕ್ಲೋಸ್ ಮಾಡಿದಾಗ ಟೋಟಲ್ ಏನು ಬರುತ್ತೆ ಅದನ್ನು ಮಾಡಿ ಡಿಫ್ರೆನ್ಸ್ ಎಷ್ಟಿದೆ ಅನ್ನೋದನ್ನ ಎಂಟ್ರ್ ಮಾಡ್ತಾ ಹೋಗಬೇಕು. ಆ ಡಿಫ್ರೆನ್ಸ್ ನನಗೆ ಮಿಸ್ಸಿಂಗ್ ಐಟಮ್ನ ನನಗೆ ತಂದುಕೊಡುತ್ತೆ. ಡಿಫ್ರೆನ್ಸ್ ನನಗೆ ಮಿಸ್ಸಿಂಗ್ ಐಟಮ್ ತಂದುಕೊಡುತ್ತೆ. ನನಗೆ ಇದನ್ನ ಟೋಟಲ್ ಮಾಡಿದಾಗ ನನಗೆ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಬರ್ತಾ ಇದೆ, ದಟ್ ಈಸ್ 30,000. ಡಿಫ್ರೆನ್ಸ್, I'll get a difference of rupees 25,000. 25,000 ಡಿಫ್ರೆನ್ಸ್ ಬಂತು. ಏನು ಡಿಫ್ರೆನ್ಸ್ ಇದೆ ಅದನ್ನ ನಾವು ಡೆಟಾಸ್ ಅಕೌಂಟ್ ಹಾಕಬೇಕು. ಸುಮ್ಮನೆ ಬ್ಲೈಂಡ್ ಆಗಿ ಹಾಕೋದು ಬೇಡ, ಏನು ಅಂತ ಹೇಳ್ತೀನಿ. ಇದನ್ನ ಡಿಫ್ರೆನ್ಸ್ ಏನಾಗುತ್ತೆ ಡೆಟಾಸ್ ಅಕೌಂಟ್ ಹಾಕಬೇಕು. ಜರ್ನಲ್ ಎಂಟ್ರಿ ನೋಡಿ, ಜರ್ನಲ್ ಎಂಟ್ರಿಗೆ ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೇಟಾ ಟು ಡೆಟಾಸ್ ಅಕೌಂಟ್. ಜರ್ನಲ್ ಎಂಟ್ರಿ ಏನಾಗುತ್ತೆ, bills receivable account data to data's account. Bills receivable account data to data's account. ಸೊ ಇದು ಜರ್ನಲ್ ಎಂಟ್ರಿ ಯಾವುದಕ್ಕೆ ರಿಲೇಟೆಡ್ ಅಂದರೆ ಬಿ ಆರ್ಗೆ ರಿಲೇಟೆಡ್. ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಆದಾಗ ಇಲ್ಲಿ ಮೇಲ್ಗಡೆಯಿಂದ ಎಲ್ಲ ಟ್ರಾನ್ಸಾಕ್ಷನ್ ನೋಡ್ಕೊಂಡು ಬನ್ನಿ. ಬಿ ಆರ್ ಏನಾಗಿದೆ, ಬಿಲ್ಸ್ ರಿಸೀವಬಲ್ ಡಿಸಾನರ್ಡ್ ಎಂಡಾಸ್ ಟು ರಿಸೀವ್ ಕ್ಯಾಶ್ ರಿಸೀವ್ಡ್ ಅಂತ ಆ ರೀತಿ ಇದೆ ಹೊರತು ಎಲ್ಲೂ ಬಿ ಆರ್ನ ಇಶ್ಯೂ ಮಾಡಿರೋದೇ ಇಲ್ಲ. ಬಿ ಆರ್ ರಿಸೀವ್ಡ್ ಅಥವಾ ಬಿ ಆರ್ ಇಶ್ಯೂಡ್ ಅಂತ ಇಲ್ಲ. ಸೊ ಬಿ ಆರ್ ಇಶ್ಯೂಡ್ ಆದರೆ ಅಥವಾ ಬಿ ಆರ್ ರಿಸೀವ್ ಆದಾಗ ಬರೋ ಅಂತ ಜರ್ನಲ್ ಎಂಟ್ರಿ ಇದು ಏನಿದು, nothing but it is a what it is a balancing figure. ಅಥವಾ ನಾನು ಇನ್ನೂ ಹೇಳ್ಕೋಬಹುದು ಅಂತಂದರೆ ಇದು ಏನಾಗಿರುತ್ತೆ, ಬಿ ಆರ್ ರಿಸೀವ್ಡ್ ಆಗಿರುತ್ತೆ. ಬಿ ಆರ್ ರಿಸೀವ್ಡ್, ಈ ಬಿ ಆರ್ ರಿಸೀವ್ಡ್ ಆಗಿರೋದಕ್ಕೆ ನಮಗೆ ಟ್ರಾನ್ಸಾಕ್ಷನ್ ಕೊಟ್ಟೇ ಇರಲಿಲ್ಲ. ನಾವು ಫೈಂಡ್ ಔಟ್ ಮಾಡಿದ್ವಿ ಬಿ ಆರ್ ರಿಸೀವ್ ಆಗಿದೆ 25,000. ಯಾರಿಂದ ರಿಸೀವ್ ಆಗಿದೆ, ಡೆಟಾಸ್ ಇಂದ ರಿಸೀವ್ ಆಗಿದೆ. ಸೊ ಇಲ್ಲಿ ಅಪೋಸಿಟ್ ಸೈಡಲ್ಲಿ ಎಂಟ್ರಿ ಬಂದಿರೋದು ಡೆಬಿಟ್ ಸೈಡಲ್ಲಿ ಬಂದಿದೆ, ಟ್ರಾನ್ಸ್ಫರ್ ಮಾಡಬೇಕಾಗೋದು ಕ್ರೆಡಿಟ್ ಸೈಡ್ಗೆ ಹೋಗುತ್ತೆ. ಬೈ ಯಾವ ಅಕೌಂಟಿಂದ ತಗೋತಾ ಇದ್ದೀನಿ ನಾನು, ಬಿಲ್ಸ್ ರಿಸೀವಬಲ್ ಅಕೌಂಟಿಂದ ತಗೋತಾ ಇದ್ದೀನಿ. ಇದು ಹೇಗೆ ಬಂತು ಅಂತ ನಿಮ್ಗೆ ಗೊತ್ತಾಗಲಿ. ಬಿ ಆರ್ ಅಕೌಂಟ್ ಬ್ಯಾಲೆನ್ಸ್, ಬಿ ಆರ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಇಂದ ಬಂದಿದೆ. ಎಷ್ಟು ಬಂದಿದೆ, 25,000. ನೋಡಿ ಇವಾಗ ಒಂದು ಅಕೌಂಟ್ಗೂ ಇನ್ನೊಂದು ಅಕೌಂಟ್ಗೂ ಲಿಂಕ್ ಹೇಗಿದೆ ಅಂತ. ಈ ಅಕೌಂಟ್ ಯಾಕೆ ಕ್ಲೋಸ್ ಮಾಡಿರಲಿಲ್ಲ, ಯಾಕಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿರಲಿಲ್ಲ ಅಂತ ಹೇಳ್ಕೊಂಡು ನಾವು ಕ್ಲೋಸ್ ಮಾಡಿರಲಿಲ್ಲ. ಇವಾಗ ಇದನ್ನ ಅಕೌಂಟನ್ನ ಟೋಟಲ್ ಮಾಡೋಣ. ಟೋಟಲ್ ಮಾಡಿದಾಗ ನಮಗೆ ಏನು ಟೋಟಲ್ ಬರುತ್ತೆ, ಏನು ಡಿಫ್ರೆನ್ಸ್ ಬರುತ್ತೆ ಅದು ನಮ್ಗೆ ಏನಾಗ್ಬೋದು, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿ ನಮಗೆ ಚೇಂಜ್ ಆಗ್ಬೋದು. ಸೊ ಇದು 1,02,000, ಇದ್ರದ್ದು ಟೋಟಲ್ ಮಾಡಿದಾಗ 1,88,000, 1,88,000. We'll get the difference, that is 58,500. How we got that figure 58,500? Because we have done the total and find the difference, that is a balancing figure 58,500. ಸಾಮಾನ್ಯವಾಗಿ ಕ್ರೆಡಿಟ್ ಸೇಲ್ಸ್ ಇದ್ದಿದ್ದನ್ನ ಅವರು ಕೊಡ್ತಾ ಇರಲಿಲ್ಲ. ಆದರೆ ಈ ಪ್ರಾಬ್ಲಮ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಅವರು ಫೈಂಡ್ ಔಟ್ ಮಾಡಕ್ಕೆ ಕೊಟ್ಟಿದ್ರು, ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು.